ಬ್ಯಾಕ್ ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಆರಾಮಿದ್ದೀರಾ ಅನ್ಕೊಂಡು ನೋಡ್ರಿ, ನಾನು ಕೂಡ ಆರಾಮಿದ್ದೀನಿ. ಬನ್ನಿ ಫ್ರೆಂಡ್ಸ್, ಬೆಳಗ್ಗೆನೆ ಲಾಗ್ನ ಶುರು ಮಾಡ್ತೀನಿ. ಟೈಮ್ ನೋಡ್ರಿ ಇನ್ನೂ 7 ಗಂಟೆಗೆ 5 ನಿಮಿಷ ಕಮ್ಮಿ ಅದ ರೀ. ಇವತ್ತು ಜಲ್ದಿನೇ ಲಾಗ್ ಶುರು ಮಾಡ್ತಾಯಿದ್ದೀನಿ. ಯಾಕಂದ್ರೆ ನಿನ್ನೆ ನೋಡಿರೋದಲ್ಲಿ ಇವತ್ತು ನಮ್ಮೂರಿಗೆ ಹೊಂಟಾನ್ರಿ. ಜೈಪುರದಿಂದ ಇಲ್ಲಿ ಪುಣಕ್ಕೆ ಬಂದನ್ರಿ. ಪುಣದಿಂದ ನಮ್ಮೂರಿಗೆ ಹೊಂಟಾನ್ರಿ. ಅದ್ರ ಸಲುವಾಗಿ ಅವರು ಜಲ್ದಿನೇ ಎದ್ದು ಒಂದಿಷ್ಟು ನಾಷ್ಟ ಮಾಡ್ಕೋಬೇಕಂತ ಹೇಳಿ ಜಲ್ದಿನೇ ಎದ್ದು ನೋಡ್ರಿ. ಈಗ ಲಾಗ್ನ ಸ್ಟಾರ್ಟ್ ಮಾಡಮ್ರಿ. ಏನೇನೆಲ್ಲ ಆಗುತ್ತೆ ಅಂತ ಇಡೀ ದಿನ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಫ್ರೆಂಡ್ಸ್. ವಿಡಿಯೋವನ್ನು ಕೊನೆವರೆಗೆ ಸ್ಕಿಪ್ ಮಾಡಿದೆ ನೋಡ್ರಿ. ಹಾಗೆ ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಬನ್ನಿ ಫ್ರೆಂಡ್ಸ್, ಬರ್ರಿ. ನಿನ್ನೆ ದೋಸೆ ಹಿಟ್ಕೊಳೋದಿತ್ರಿ ಇನ್ನೊಂದು ಸ್ವಲ್ಪ. ಇದು ಈಗ ಪಾಟ್ ಮಾಡ್ಕೊಂಡಿರ್ತೈತೆ, ಪಾಟ್ ಮಾಡ್ಕೊಳತ್ತೀನಿ ರೀ. ಇದು ಒಂದಿಷ್ಟು ತಳದಾಗ ನೀರು ಹಾಕಿದ್ದೀನಿ ರೀ ಬುಟ್ಟೆ. ಯಾಕಂದ್ರೆ ನಿನ್ನೆ ರಾತ್ರಿ ಫ್ರಿಜ್ನಾಗ ಇಟ್ಟಿದ್ದೀರಿ. ಒಂದು ಸ್ವಲ್ಪ ತಣ್ಣಗೆ ಭಾಳ ಐತ್ರಿ. ನೀರು ಹಾಕಿಟ್ರಿ ಇದಾಗುತ್ತೆ ಅಂತೇಳಿ ನೀರು ಹಾಕಿದ್ದೀನಿ ರೀ. ಅದಕ್ಕೆ ಒಂದಿಷ್ಟು ಕಟ್ ಮಾಡ್ಕೊಂಡ್ರೆ ಉಳ್ಳಾಗಡ್ಡಿ ಹಾಕೋತೀನಿ. ಪಟ್ ಮಾಡ್ಲಿಕ್ಕೆ ಉಳ್ಳಾಗಡ್ಡಿ ಹಾಕೊಂಡ್ರೆ ಟೇಸ್ಟ್ ಭಾರಿ ಆಗುತ್ತೆ. ಈಗ ಒಂದಿಷ್ಟು ಸಾಬುದಾನಿ ಕಿಚಡಿ ಮಾಡ್ಕೋಬೇಕು. ಸಾಬುದಾನಿ ಕಿಚಡಿ ನಮ್ಮ ಇದನ್ನ ಅವನಿಗೆ ಡಬ್ಬಕ್ಕೆ ಚಪಾತಿ ಬೇಡ, ಸಾಬುದಾನಿ ಕಿಚಡಿ ಮಾಡಲ್ರಿ. ಸಾಬುದಾನಿ ಕಿಚಡಿ ರೆಡಿ ಅದ ರೀ. ಈ ಪಟ್ನೊಳಗೆ ಚಟ್ನಿ ಕೂಡ ರೆಡಿ ಮಾಡ್ಕೊಂಡೇನ್ರಿ ಫ್ರೆಂಡ್ಸ್. ಹಾಗೆ ಒಂದಿಷ್ಟು ಪಟ್ ಮಾಡ್ಕೋಬೇಕು. ಈಗ ಟೈಮ್ ನೋಡ್ರಿ 7 ಆಗ್ಯದ್ರಿ. 7 ಇಷ್ಟು ಕೆಲಸ ಆಗ್ಯದ ನೋಡ್ರಿ ಇವತ್ತು. ಹಾಗೆ ವಿಡಿಯೋನ ಬರೋವರೆಗೆ ಸ್ಕಿಪ್ ಮಾಡಿದೆ ನೋಡ್ರಿ. ಅದೇನು ಸೋಡಾ ಹಾಕಿದ್ರನ್ರಿ? ಸೋಡಾ ಉಪ್ಪು ಐತಿ. ನೀನು ಉಪ್ಪು ಹಾಕಿದ್ರಿ, ಕೊಬ್ಬರಿ ಅಟ್ಟೆ ಇಟ್ಟಿದ್ದೀನಲ್ಲ, ಉಪ್ಪು ಸೋಡಾ ಅರಿಶಿನ ಪುಡಿನ ಹಾಕ್ರಿ. ಅರಿಶಿನ ಪುಡಿನ ಬೇಡ್ರಿ. ಬರೀ ಜೀರಿಗೆ ಸಾಸಿವೆ. ಫಸ್ಟ್ ಟೈಮ್ ಇದು ಉಳ್ಳಾಗಡ್ಡಿ ಜೀರಿಗೆ ಸಾಸಿವೆ ಹಾಕಿ ಸಾಬುದಾನಿ ಮಾಡಿ. ಉಳ್ಳಾಗಡ್ಡಿ ಅಂದ್ರೆ ಫಸ್ಟ್ ಟೈಮ್ ಅಂದ ಬ್ಯಾಡ್ರಿ. ಹಂಗಲ್ಲ. ಈಗ ಏನು ಗೊತ್ತರ, ಮಾಮ ಉಪವಾಸಕ್ಕೆ ಅದು ತಿನ್ನಂಗಿಲ್ಲ ಉಳ್ಳಾಗಡ್ಡಿ. ಅದು ಅದ್ರ ಸಂಬಂಧ ಮಾಡೋದು. ನೀನು ಉಪವಾಸ ಮಾಡ್ತೀನಿ? ಸುಮ್ಮನೆ ಟೇಸ್ಟಿಗೋಸ್ಕರ ತಿನ್ನತ್ತೀನಿ, ಮಾಡಾಕಿಲ್ಲ. ನಾ ಮಾಡೋದು ಫಸ್ಟ್ ಟೈಮ್ ಉಳ್ಳಾಗಡ್ಡಿ ಹಾಕಿ. ಉಳ್ಳಾಗಡ್ಡಿ ಹಾಕಿ ಒಂಥರ ತಿನ್ನೋದು. ಉಳ್ಳಾಗಡ್ಡಿ ಹಾಕಿ ಟೇಸ್ಟ್ ಆಗ್ತದೆ. ಇದು ಹಾಕಿ ದೂರ ಹಾಕಿ ಇದಕ್ಕೆ ಮಾಡ್ಕೊಡ್ತೀವಿ. ಚಪಾತಿ ಪಲ್ಯ ಒಯ್ತಿದ್ವಿ ಬಟ್ಟೆವಾಗ ಸಾಬುದಾನಿ ಹಾಕ. ಇದಕ್ಕೇನು ವಯಸ್ಸು ಕೊಡೋನು? ಡೈರೆಕ್ಟ್ ಹಾಕ್ತೀನಿ. ಇವತ್ತ ನಮ್ಮ ಇದನ್ನ ಕ್ಯಾಮ್ರಾಮನ್ನಾಗೆ ನೋಡ್ರಿ. ಕ್ವಾಲಿಟಿ ಮಸ್ತ್ ಬರ್ತಾವೆ ಇವತ್ತು ವಿಡಿಯೋಕ್ಕೆ. ಜಾಸ್ತಿ ವ್ಯೂಸ್ ಆಗ್ತೀರಾ, ಜಾಸ್ತಿ ಸಬ್ಸ್ಕ್ರೈಬರ್ ಆಗ್ತೀರಾ, ಜಾಸ್ತಿ ಲೈಕ್ಸ್ ಕೂಡ ಬರ್ತಾವ. ನಮ್ಮ ಸಣ್ಣ ಮೈದ ಅಂದ್ರಲ್ಲಿ 7ನೇ ನಂಬರ್ ಮೈದ. ಇನ್ನೊಬ್ಬ ಅಂದ್ರೆ ಊರಾಗ ಸಣ್ಣ ಮೈದ ಅಂದ್ರೆ ಅವ ಸಿಟಿಗೆ ಇರ್ತಾನ. ಇನ್ನೊಬ್ಬ ಅಂದ್ರೆ ಇವಕ್ಕಿಂತ ಸಣ್ಣವ, ಇವ 7ನೇ ನಂಬರ್ದವ್ರ. ಈಗ ನೋಡಕತ್ತಿರ್ತ ಇನ್ನೊಂದು 2 ದಿನ ವಿಡಿಯೋ ಕಂಟಿನ್ಯೂ ಆಗಿ ನೋಡ್ರಿ. ನಮ್ಮೂರು ನಮ್ಮ ಮೈದಂದೇರು ಎಷ್ಟು ಬಂದ್ಯಾರ ಅಂತೇಳಿ ನಿಮ್ಗೆ ಪರಿಚಯ ಮಾಡಿಸ್ತೀನಿ. ನಮ್ಮ ಫ್ಯಾಮಿಲಿ ಅವನು ಕೂಡ ಹೊಂಟಾನ್ರಿ ಇವತ್ತು ಊರಿಗೆ. ನಾವು ಯಾವಾಗ ಹೋಗೋದು? ಶನಿವಾರ ನಾವು ಶನಿವಾರ ಹೋಗ್ತೀವಿ. ಇವತ್ತೇ ಹೋಗ್ತದೆ. ಯಾಕಂದ್ರೆ ಒಂದು ಸ್ವಲ್ಪ ಪ್ರಿಪ್ರೇಷನ್ ಮಾಡ್ಬೇಕ್ರಿ. ಒಂದು ಸ್ವಲ್ಪ ಫಂಕ್ಷನ್ ಅದ್ರಿ ಊರಾಗ. ಒಂದು ಜರ ಒಳ್ಳೊಳ್ಳಿ ಪ್ರಿಪ್ರೇಷನ್ ಮಾಡಕ್ಕೆ ಹೊಂಟ ನೋಡ್ರಿ. ನಾವೆಲ್ಲ ಇಲ್ಲಿ ಇದ್ದಾರೆ ಪೇಷಂಟ್ಗಳು ಡ್ಯೂಟಿ ಮ್ಯಾಗ ಅದಾರಿ. ಅದಕ್ಕೆ ನಾವು ಒಮ್ಮೆ ಡೈರೆಕ್ಟ್ ಫಂಕ್ಷನ್ಗೆ ಅಟೆಂಡ್ ಆಗ್ತೀವಿ. ನೋಡಮ್ ಎಷ್ಟು ಆಗುತ್ತಾ ಅಷ್ಟು ವಿಡಿಯೋ ಮಾಡ್ಲಿಕ್ಕೆ. ನಾನು ಕೂಡ ಇನ್ನೂ ಒಂದಿಬ್ರು ಮಾಮಗಳಿಗೆ ಹೇಳಿಲ್ರಿ ಯೂಟ್ಯೂಬ್ ಮಾಡದೆ. ಅವ್ರು ಏನಂತಾರೆ ವಿಡಿಯೋ ಮಾಡ್ಲಿಕ್ಕೆ ಅಲೌಡ್ ಮಾಡಿದ್ರೆ ನಮ್ಮ ಫಂಕ್ಷನ್ ಡೀಟೇಲ್ಸ್ ನಮ್ಮ ಫ್ಯಾಮ್ಲಿ ನಿಮ್ಗೆ ಪರಿಚಯ ಮಾಡ್ಕೊಡ್ತೀನಿ ರೀ. ಮತ್ತು ಅವ್ರು ಹಿಂಗ ಅಂದ್ರೆ ಮತ್ತೆ ನೆಕ್ಸ್ಟ್ ಇಲ್ಲಿಂದ ಸ್ಟಾರ್ಟ್ ಮಾಡೋದಾಗುತ್ತೆ. ಅಲ್ಲಿಂದ ನಿಮ್ಮ ಜೊತೆ ವಿಡಿಯೋನ ಶೇರ್ ಮಾಡ್ಕೊತೀನಿ. ಒಂದಿಬ್ರು ಮಾಮಗಳಿಗೆ ಹೇಳಿದ್ರಿ. ಮುಖದ ಒಂದಿಬ್ರು ಮಾಮರಿಗೆ ಗೊತ್ತದ, ಒಂದಿಬ್ರು ಮಾಮರಿಗೆ ಗೊತ್ತಿಲ್ಲ.
ಅಂದ್ರೆ ಜಾಸ್ತಿ ಯೂಟ್ಯೂಬ್ ಅದು ನೋಡಂಗಿಲ್ಲ ಅಂದ್ರೆ ಅವ್ರಿಗೆ ಒಂದಿಬ್ರಿಗೆ ಗೊತ್ತಿದ್ರೆ ಅಷ್ಟೇ. ಸ್ಟಾರ್ಟ್. ನೋಡ್ರಿ ನಮ್ಮ ಐದಿನ ಫೇವ್ರೇಟ್ ಸಾಬುದಾನಿ ಕಿಚಡಿ ರೆಡಿ ಆಯ್ತು ಫ್ರೆಂಡ್ಸ್. ನೋಡಬ್ರಿ ಯಾರಿ ಯಾರಿದ್ರು ನಮ್ಮ ಕಾಂದಾನದ ಹೆಡ್ ನಿನಗೇನಪ್ಪ? ನಮ್ಮ ಮುತ್ತೆ ಆಯಿ. ನನಗೆ ನನಗೇನಪ್ಪ? ನಿಮ್ಗೆ ಅದೇ ಆಗ್ಬೇಕವ. ನನಗೆ ಹಂಗೆ ಅದೇ ಆಗಬೇಕಲ್ಲ. ನಿಮ್ಮ ಮಾಯಿ ಮುತ್ತಿದ ಕೂಡಲೇ ನೋಡಿ ದಿನ ಪೂಜೆ ಮಾಡ್ಕೊತಾರೆ. ಹಾಂ ಮಾಯಿ ಮುತ್ತಿದ ಕೂಡಲೇ ಜೋರ ದಿನ ಪೂಜೆ ಮಂದಿ ಎಲ್ಲ ಅಮಾಸಿಗೆ ಪೂಜೆ ಮಾಡೋ ನಿಂತಿಕೆ ಮಾಡಲ್ಲ. ಮಾಯಿ ಮುತ್ತಿದ ದಿನ ಪೂಜೆ ಮಾಡ್ತೀವಿ. ಚಲೋ. ನಮ್ಮ ಅಪ್ಪರಿಗೆ ಸ್ವಸ್ಥರು ಚಲೋ ಸಿಕ್ಕಾರ ಅದೆಲ್ಲ. ಇಲ್ಲಪ್ಪ ಪೂಜೆ ದಿನ ಮಾಮ ಮಾಡ್ತಾನೆ. ಮಾಮ ಊರಿಗೆ ಹೋಗ್ಯಾನಂತ ನಾವು ಪಾಯ ಹೋಗ್ಯಾನ. ನಾನು ಮಾಡಲ್ಲ, ಅವ್ರು ಮಾಡ್ತಾರೆ. ಓ ಹಿರಿಯರ್ನ ಅಟ್ಲೀಸ್ಟ್ ಫಾಲೋವರ್ ಮಾಡತ್ತಾರ ಅಂದಂಗಾಯ್ತು ಈಗಿನ ಕಾಲದಾಗ ಜನ. ಫಾಲೋ ಮಾಡ್ಬೇಕು. ರೂಲ್ಸ್ ಅಂದ್ರೆ ರೂಲ್ಸ್ ನಮ್ಮ ಮನೆ ಫಾಲೋ ಮಾಡಕ್ಕೆ ನೀರು ಚಾಲೋ ನಾಷ್ಟದೆಲ್ಲ ಪ್ರಿಪ್ರೇಷನ್ ಮಾಡಿಕೊಂಡೆ ಪೂಜೆ ಮಾಡ್ಕೊಂಡೆ ರೀ. ಯಾಕಂದ್ರೆ ಅರ್ಜೆಂಟ್ ಆಗುತ್ತೆ ಆಮೇಲೆ ಅಂತೇಳಿ ಅವನಿಗೆ ಡಬ್ಬಿಗೆ ಒಂದಿಷ್ಟು ಸಾಬುದಾನಿ ಕಿಚಡಿ ಮಾಡೋದಿತ್ತು ರೀ. ಚಪಾತಿ ಒಲ್ಲಂದನ್ ರೀ ಅವ ಒಯ್ಲಕ್ಕ. ಸುಮ್ಮ ಲೈಟಾಗಿ ಸಾಬುದಾನಿ ಕಿಚಡಿ ಮಾಡೋವಿನಿ ಅಂದರೆ. ಹಾಗೆ ಒಂದು ಸ್ವಲ್ಪ ನಾಷ್ಟಕ್ಕೆ ನಿನ್ನೆ ದೋಸೆ ಹಿಟ್ಟಿತ್ತು ರೀ, ಅದನ್ನೇ ಪಡ್ ಮಾಡ್ಕೊಂಡ್ರಾಯ್ತು ಅಂತೇಳಿ ಚಟ್ನಿ ಅದೆಲ್ಲ ರೆಡಿ ಮಾಡಿ ಇಟ್ಕೊಂಡು ಪೂಜೆ ಮಾಡಿದೆ ರೀ. ಆಮೇಲೆ ಇಲ್ಲಾಂದ್ರೆ ಪೂಜೆ ಮಾಡ್ಕೊತ ನಿಂತ್ರೆ ಎಲ್ಲ ಕೆಲಸ ಲೇಟ್ ಆಗುತ್ತೆ, ಅವನಿಗೆ ಟೈಮ್ ಆಗುತ್ತೆ ಅಂಥೇಳಿ. ಈಗ ನೋಡ್ರಿ ಹೂವಿನ ಗಿಡಕ್ಕೆ ನೀರು ತಂದು ಹಾಕಿ ಹೂವನ್ನ ಹರ್ಕೊಂಡು ಹೋಗ್ತಾ ಇದ್ದೀನಿ ಪೂಜೆಗೆ. ಇಲ್ಲೇ ಒಂದು 2 ಪಾಟಲ್ಲಿ ಹಚ್ಚಿವ್ರಿ. ದಿನ ಡೈಲಿ ಎಷ್ಟೇ ಕಾಲಕ್ಕೆ ಪೂಜೆಗೆ ಹೂವು ಸಿಗ್ತಾವೆ ನೋಡ್ರಿ. ಇನ್ನಿಷ್ಟು ಮೇಲೆ ಇಷ್ಟ ಅದಾವ, ಬಾಲ್ಕನಿಗೆ ಇಷ್ಟ ಅದಾವೆ ರೀ. ದಿನ ಒಟ್ಟು ಡೈಲಿ ಹೂವು ಮಾತ್ರ ಸಿಗ್ತಾವ್ರಿ ದೇವ್ರಿಗೆ ಏರ್ಸ್ಲಿಕ್ಕೆ. ನೋಡ್ರಿ ನಮ್ಮ ಮಕ್ಕೋಣ ನೋಡ್ರಿ. ನನ್ನ ಮಗ ದೊಡ್ಡ ಮಗ ಸ್ಕೂಲ್ ಸುಟ್ಟಿ ಬಿಟ್ರೆ ಆಯ್ತು ನೋಡ್ರಿ. ಅವ್ರು ಯಾವಾಗ ಹೇಳ್ತಾರೆ ಅವಾಗ ಎಬ್ಬಸ್ಬೇಕಿಲ್ಲ ಅಂದ್ರೆ ಜಲ್ದಿ ಅವಸರ ಜಲ್ದಿ ಹೇಳಂಗೆ ಇಲ್ರಿ ಅವರು. ಇನ್ನೂ ಮನ್ಕೊಂಡೇ ಬಿಟ್ಟಾನ್ರಿ ಅವ. ಮೊದಲು ನಾಷ್ಟದೆಲ್ಲ ಪ್ರಿಪ್ರೇಷನ್ ಮಾಡಿಕೊಂಡು ಪೂಜೆ ಮಾಡ್ಕೊಂಡ್ರಿ. ಈಗ ಪಡ್ ಕೂಡ ಹಾಕಿಕೊಡ್ಲಾತೀನಿ ರೀ. ಈಗ ರೆಡಿ ಆಗ್ಲತ್ತನ್ರಿ ಊರಿಗೆ ಹೋಗ್ಲಿಕ್ಕೆ. ಜಲ್ದಿ ಜಲ್ದಿ ಟೈಮ್ ಆಗೈತೆ ಈಗ. ಮತ್ತೆ ಟ್ರೈನ್ ತಪ್ಪಿಸ್ಕೊಂಡ್ರೆ ಭಾಳ ಏನು ಸಖತ್ತಾಗ್ಯಾವ್ರಿ. 6 ತಿಂಗಳಾಯ್ತು ಪಡ್ತಿಲ್ಲಾರ್ದು. 6 ತಿಂಗಳಾದ್ಮೇಲೆ ತಿನ್ನಾತೀನಿ. ಮಸ್ತಾಗೈತಿ. ನಮ್ಮ ಸೌತ್ ಇಂಡಿಯನ್ ಸ್ಪೆಷಲು. ಪಪ್ಪ ಊರಿಗೆ ಹೊಂಟನ್ ಬಾ ಪಟಕ್ನೆ ಎದ್ದು. ಏ ಪಸಿ ಬಿಸಿಲು ನೋಡಿ ಹೇಗೆ ಬರ್ಲಾತು ಹೇಳ ಬಾ ಪಟಕ್ನೆ ಎದ್ದು ಬಾ. ಅಲ್ಲಿ ನೀ ಇಲ್ಲಿ ಏನು ನಿದ್ದೆ ಮಾಡ್ತೀರಿ ನೀವು? ಎದ್ದು ಬಾ ಜಲ್ದಿ ಬಾ. ಮುಗಿಸ್ಬೇಡಿ ನಾನು ಇಚ್ಛ. ಬಾಯ್ ಬಾಯ್. ಚಾರ್ಜರ್ ಹಾಕೋ. ಹಾಂ ರೆಡಿ. ಅದೊಂದು ಬ್ಯಾಗ್. ಏನು ಬ್ರಷಿಂಗ್ ಬ್ಯಾಗ್ ಗಾಡಿ ಗಾಡಿ ತೆಗಿಲಿ ಬಂದಲ್ಲ. ನೀನು ಮಕ್ಕಳು ಅದಕ್ಕೆ ಅವ್ನು ನಮ್ಮ ದೋಸಂಬಳಿದ ಒಳಗೆ ಇದಕ್ಕೆ ಲ್ಯಾಪ್ಟಾಪ್ ಇಡಕ್ಕೆ ಜಾಗ ಇಲ್ಲ ಬ್ಯಾಗ್ನಾಗ. ಬ್ರಷ್ನು ಬರ್ತೇನೆ ಅಂತ ಯವ್ವ. ಹೋಯ್ತೇಣ ನಾ ಟ್ರಿಪ್ಪಿಗೆ ಹೊಂಟೇವು. ಗಾಡಿ ಚಾಲು ಮಾಡತ್ತೀವಿ ನೋಡು. ಬರ್ತೀವಿ ಹೊರಗೆ ಟ್ರಿಪ್ಪಿಗೆ. ನೀನು ರಾತ್ರಿ ಟ್ರಿಪ್ ಅಂದ ಸಂಬಂಧ ಟಾಟಾ ಬಾಯ್. ಸಿ ಯು ಗೈಸ್ ಸೂನ್. ಸಾಗರ್ ಮಕ್ಕಳು ಏ ಪಸಿ ಹೇಳು ಪಪ್ಪ ಹೊಂಟನಟ ಬಾಯರ್ ಮಾಡು.
ಬಿಸಿಲಾಗ ಹೊಚ್ಕೊಂಡು ಮಕ್ಕಳು ಟಾಟಾ ಬಾಯ್ ಬಾಯ್ ಊರ ಸಿಗಂದ್ರೆ ಮತ್ತೆಲ್ಲರಿಗೂ ಬಾಯ್ ಬಾಯ್ ಫೋನ್ ಹಚ್ಚೇನ ಟ್ರೈನ್ ಸಿಕ್ಕರೆ ಹಾಂ ನಾಷ್ಟ ಮಾಡ್ಕೊಳತ್ತೀನಿ ನೋಡ್ರಿ ಮುಂಜಾನೆ ಪಡ್ಡು ಹಾಕೊಂಡಿದ್ದೆ ನಮ್ಮ ಮೈತಿ ಹೋಗಾಗ ಸ್ವಲ್ಪ ಜಲ್ದಿನೇ ಹಾಕೊಂಡಿದ್ದೆ ಈಗ ಇನ್ನೂ ಸ್ವಲ್ಪ ಮಾಡ್ಕೋಬೇಕ್ರಿ ಪಡ್ಡ ಹಾಗೆ ಒಂದಿಷ್ಟು ಸೀರಾ ಉಪ್ಪಿಟ್ಟನ್ನ ಮಾಡ್ಕೊಳತ್ತೀನಿ ರೀ ಮತ್ತು ಯಾಕೋ ಪಡ್ಡು ಅಲ್ಲಂದ್ರೆ ಅದ್ರ ಸಲುವಾಗಿ ಅವ್ರಿಗೋಸ್ಕರ ಒಂದಿಷ್ಟು ಸೀರಾ ಉಪ್ಪಿಟ್ಟನ್ನ ಮಾಡ್ಕೊಳತ್ತೀನಿ ಒಂದಿಷ್ಟು ಸ್ವಲ್ಪ ಅವರಿಗೆ ಡೈಲಿ ಒಂದು ಸ್ವಲ್ಪ ಸ್ವೀಟ್ ತಿಂತಾರೆ ಬೆಳಗ್ಗೆ ಅದಕ್ಕೆ ಒಂದಿಷ್ಟು ಸೀರಾ ಮಾಡ್ಕೊಳತ್ತೀನಿ ಹಾಗೆ ಒಂದಿಟ್ಟು ಉಪ್ಪಿಟ್ಟು ಕೂಡ ಮಾಡೀನಿ ರೀ ಬರ್ರಿ ನಾಷ್ಟ ಬೆಳಗ್ಗೆ ನಾಷ್ಟ ರೆಡಿ ಆಗ್ಲಕ್ಕತ್ತದ ನೋಡಿದ್ರಲ್ಲ ಫ್ರೆಂಡ್ಸ ಬೆಳಗ್ಗೆ ಪಟ್ಟು ಹಾಕಿದ್ನಿಲ್ಲ ರೀ ಇನ್ನೂ ಆಟೆ ಇಟ್ಟಿನಿ ರೀ ಇನ್ನೂ ತಿಂದಿಲ್ಲ ರೀ ಯಾರು ನಮ್ಮ ಮೈದ್ನಿಗೆ ಒಬ್ಬನಿಗೆ ಹಾಕ್ಕೊಟ್ಟೆ ಇನ್ನು ಚಟ್ನಿ ಅದಿಷ್ಟು ಅದ ರೀ ಇನ್ನೂ ಬೆಳಗ್ಗೆ ದಿನ ಒಂದಿಷ್ಟು ಪಟ್ಟು ಕೂಡ ಹಾಗೆ ಒಂದಿಷ್ಟು ಸಿರಾ ಮಾಡ್ಕೊಳತ್ತೀನಿ ರೀ ಒಂದು ಸ್ವಲ್ಪನೇ ಒಂದಿಷ್ಟು ಉಪ್ಪಿಟ್ಟು ಕೂಡ ಮಾಡೀನಿ ರೀ ಈಗ ಇವ ಏಳನೇದವ ನೋಡ್ರಿ ನಮ್ಮ ಮೈದ್ನ ಇವನ್ಕಿಂತ ಸಣ್ಣ ಇನ್ನೊಬ್ಬ ಅದನ್ರಿ ಒಟ್ಟು ಟೋಟಲಿ 6 ಜನ ಮಾಮಗಳು ನಡ್ಬರ್ಕ 8 ಜನ ಮಕ್ಕಳು ರೀ ನಮ್ಮ ಮನೆಯಲ್ಲಿ ಕಾಕ ಚಿಕ್ಕಪ್ಪನ ಪದ್ಧತಿ ಇಲ್ರಿ ಎಲ್ಲರಿಗೂ ಕೂಡ ಪಪ್ಪನೇ ಪಪ್ಪ ಅಂತಾರೆ ಅವರು ಇವ 7ನೇ ನಂಬರ್ ಪಪ್ಪ ನೋಡ್ರಿ ನನ್ನ ಮಕ್ಕಳಿಗೆ ಅಂದ್ರೆ ಅದೊಂದು ರೀತಿ ನಮ್ಮ ಮನೆಯಲ್ಲಿ ಫ್ಯಾಮ್ಲಿಯಲ್ಲಿ ಚಿಕ್ಕಪ್ಪ ಕಾಕ ಅಂದರೆ ಈ ರೀತಿ ಏನೋ ಬೇರೆ ಅನಿಸ್ಬಿಡ್ತದೆ ನಮ್ಮವ್ರು ನಂಗೆ ಅನ್ಸಂಗಿಲ್ಲ ಅಂಥೇಳಿ ಎಲ್ರಿಗೂ ಕೂಡ ಪಪ್ಪ ಅಂತ ಕರೀತಾ ನೋಡ್ರಿ ಫ್ರೆಂಡ್ಸ ಯಾವ ರೀತಿ ಅದ ನಮ್ಮ ಪದ್ಧತಿ ಅಂತ ಕಮೆಂಟ್ ಮಾಡಿ ಹೋಗ್ತಾ ಇದ್ದೀನಿ ಯಾಕಂದ್ರೆ ಅಕ್ಕ ಇನ್ನೇ ಫೋನ್ ಮಾಡಿ ನೋಡ್ರಿ ಒಂದಿಷ್ಟು ಹಪ್ಪಳ ಮಾಡ್ತಾಳಂತ್ರಿ ಅಕ್ಕಿ ಹಪ್ಪಳ ಅದನ್ನು ಹಿಟ್ಟು ರೆಡಿ ಮಾಡಿಕೊಟ್ಟು ಹೋಗುವ ಅಲ್ಲಕತ್ತಾಳ್ರಿ ಅದ್ರ ಸಲುವಾಗಿ ಹೋಗ್ತಾ ಇದ್ದೀನಿ ಬನ್ನಿ ನೋಡೋಣ ಕೆಳಗಡೆ ಅಕ್ಕನ ಮನೆಗೆ ಬಂದಿರಿ ಈಗ ಆಕೆ ಒಂದಿಷ್ಟು ಹಪ್ಪಳ ಮಾಡೋದಿದೆ ಒಂದು ಸ್ವಲ್ಪ ಹಿಟ್ಟನ್ನ ಕಲಿಸ್ಕೊಟ್ಟು ಹೋಗಂತ ಹೇಳಿದ್ರಿ ಅದ್ರ ಸಲುವಾಗಿ ಅಕ್ಕಂದು ಅಕ್ಕಿ ಹಪ್ಪಳನ ಮಾಡ್ತಾಯಿದ್ರಿ ಮಣಿಯಲ್ಲಿ ಈ ರೀತಿ ಒತ್ತಿ ಮಾಡ್ತೀವಿ ನೋಡ್ರಿ ನಾನು ಎಷ್ಟೋ ವಿಡಿಯೋದಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿನಿ ಫ್ರೆಂಡ್ಸ್ ಅದೇ ರೀತಿ ಅವಳು ಕೂಡ ಒಂದಿಷ್ಟು ಮಾಡ್ಕೊಂಡಾಡ್ರಿ ಹಿಂದಿನ ವಿಡಿಯೋದಲ್ಲಿ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿನಿ ಅಕ್ಕನ ಮನೆಗೆ ಬಂದು ಒಂದಿಷ್ಟು ಹಪ್ಪಳ ಮಾಡಿದ್ದು ಹಾಗೆ ಆಕೆ ಇನ್ನೊಂದಿಷ್ಟು ಮಾಡೋದದ ಒಂದು ಸ್ವಲ್ಪ ನನಗೆ ಕರೆಕ್ಟಾಗಿ ಬರೋಂಗಿಲ್ಲ ಬಂದು ಮಾಡಿಕೊಡ್ತೀಯ ಅಂತ ಕೇಳಿದ್ರಿ ಒಬ್ರಿಗೊಬ್ರು ಮಾಡಿದ್ರೆ ಹೆಲ್ಪ್ ಆಗುತ್ತೆ ಅಂಥೇಳಿ ನಾನು ಕೂಡ ಓಕೆ ಬರ್ತೀನಿ ಅಂಥೇಳಿ ನನಗೂ ಕೂಡ ಇನ್ನೂ ಮಧ್ಯಾಹ್ನ ಅಡುಗೆ ಮಾಡೋದಿತ್ತು ರೀ ಫ್ರೆಂಡ್ಸ್ ಆದ್ರೆ ಕರೆ ಇಲ್ಲ ಹೋಗಿ ಬಂದ್ರಾಯ್ತು ಅಂಥೇಳಿ ಬಂದು ನೋಡ್ರಿ ಇವತ್ತು ಮಾಡ್ಬೇಕಂಥೇಳಿ ಅವ್ರ ಮನೆಗೆ ಹಪ್ಪಳ ಪೂರ್ಣ ಹಪ್ಪಳ ಏನು ಮಾಡಂಗಿಲ್ಲ ರೀ ಬರೀ ಹಿಟ್ಟು ಕಲಿಸ್ಕೊಟ್ಟು ಹೋಗು ಆಮೇಲೆ ನಾವು ಮಾಡ್ಕೋತೀವಿ ಅಂತ ಹೇಳಿದ್ರಿ ಆಯ್ತು ಅಂಥೇಳಿ ಸಿಟ್ಯಾಗಂದ್ರೆ ಕೂಡ ಈ ರೀತಿ ಒಬ್ರಿಗೊಬ್ರು ಹೆಲ್ಪ್ ಮಾಡೋದು ಆಯ್ತು ನೋಡಿರಿ ಫ್ರೆಂಡ್ಸ್ ಅಂದ್ರೆ ಹಳ್ಳಿಗಳ ಕಡೆ ಆದ್ರೆ ಒಬ್ರಿಗೊಬ್ರು ಬೇಸಿಗೆಯಲ್ಲಿ ಎಲ್ಲರೂ ಮನೆಯಲ್ಲಿ ಇರ್ತಾರೆ ಒಬ್ರದ್ದು ಮಾಡೋದಿದ್ರೆ ಒಬ್ರು ಬಂದು ಮಾಡ್ತಾರೆ ನಮ್ಮ ಕಡೆ ಅಂತರೂ ಇಲ್ಲಿನೂ ಅದೇ ರೀತಿ ಅದ ನೋಡ್ರಿ ಒಬ್ಬರು ಮನೆಗೆ ಹಪ್ಪಳ ಮಾಡೋದಿತ್ತಂದ್ರೆ ಒಂದು ಸ್ವಲ್ಪ ಅವ್ರಿಗೆ ಬರಲಿಲ್ಲ ಅಂದ್ರೆ ಕೂಡ ಹೆಲ್ಪ್ ಮಾಡಿದ್ರು ಕೂಡ ಕೇಳಿದ್ರು ಕೂಡ ಹೆಲ್ಪ್ ಮಾಡಬೇಕಾಗುತ್ತೆ ಒಬ್ರಿಗೊಬ್ರು ಈ ರೀತಿ ನಾನು ಕೂಡ ಅಕ್ಕ ಎಷ್ಟೋ ಸಾರಿ ಅಕ್ಕ ಕೂಡ ನಮ್ಮ ಮನೇಲಿ ಬಂದು ಮಾಡ್ಯಾಡ್ರೆ ಅವಳು ಮಾಡ್ತಾಳೆ ಹಾಗೇನಿಲ್ಲ ಅವರು ಮರಾಠಿ ಅವಳಾದರೂ ಕೂಡ ನಾ ಎಷ್ಟೋ ಆಕಿನ ಜೊತೆನ ಫ್ರೆಂಡ್ಶಿಪ್ ಮಾಡೀನಂತೇಳಿ ನನಗೆ ಸ್ವಲ್ಪ ಈಗ ಮರಾಠಿ ಮಾತಾಡ್ಲಿಕ್ಕೆ ಕೂಡ ಬರ್ಲಕ್ಕತ್ತದ್ರಿ ಯಾಕಂದ್ರೆ ಆಕಿ ನಂದು ಅಡ್ಜಸ್ಟ್ ಮಾಡ್ಕೋತಾಳ್ರಿ ಅಂದ್ರೆ ಆಕಿಗೆ ಮರಾಠಿ ಬರೋಂಗಿಲ್ಲ ಅರ್ಥ ಮಾಡ್ಕೋತಾಳ್ರಿ ಆಕಿ ನಾ ಕನ್ನಡದಾಗ ಹೇಳಿದ ಕೂಡ ಅಕಸ್ಮಾತ್ ಒಂದೊಂದು ನನಗೆ ಮರಾಠಿ ಶಬ್ದ ಜಲ್ದಿ ಗೊತ್ತಿರಲಿಲ್ಲ ಅಂದರೂ ಕೂಡ ಏನಾದರೂ ಒಂದು ಇಂಗ್ಲೀಷಲ್ಲಿ ಹೇಳಿದ್ರೆ ಅದನ್ನು ಅರ್ಥ ಮಾಡಿಕೊಂಡು ಮರಾಠಿ ಸ್ವಲ್ಪನೇ ಆಕಿನಿಂದನೇ ನನಗೀಗ ಮರಾಠಿ ಕಲೀಲಕತ್ತೀನಿ ರೀ ನೋಡಿರಿ ಈಗ ಅಕ್ಕನ ಎಲ್ಲ ಫ್ರೆಂಡ್ಸಿಗೆ ಕರ್ಸಾಡ್ರಿ ಆಕಿ ಎಲ್ಲರೂ ಕೂಡಿ ಹಪ್ಪಳ ಮಾಡಿದ್ರೈತೆ ಅಂಥೇಳಿ ನನಗೆ ಬರೀ ಹಿಟ್ಟು ಕಲಿಸ್ಕೊಟ್ಟು ಹೋಗು ನಿನಗೆ ತೆಳಗಡೆ ಕೂತಂತ್ರ ಮಾಡ್ಲಿಕ್ಕೆ ಬರೋಂಗಿಲ್ಲ ಸ್ವಲ್ಪ ಹಿಟ್ಟು ಕಲಿಸ್ಕೊಟ್ಟು ಹೋಗು ಆಮೇಲೆ ಮಾಡ್ಕೋತೀವಿ ಅಂಥೇಳಿ ನೋಡ್ರಿ ನಾನು ಈಗ ಹಿಟ್ಟು ಕಲಿಸ್ಕೊಟ್ಟು ಹೋಗ್ತೀನಿ ರೀ ಫ್ರೆಂಡ್ಸ ನಂದು ಕೂಡ ಮಧ್ಯಾಹ್ನ ಇನ್ನೂ ಅಡುಗೆ ಮಾಡೋದಿದೆ ಮರಾಠಿ ಭಾಷೆ ಕಲ್ತಿದ್ದೆ ಅವಳಿಂದ ಅನ್ಬೋದು ನೋಡ್ರಿ ಯಾಕಂದ್ರೆ ನಾವು ಡೈಲಿ ಮನೇಲಿ ಅಂತೂ ಯಾರೂ ಮರಾಠಿ ಮಾತಾಡೋಂಗಿಲ್ಲ ಅವಳು ಬಂದು ನಮ್ಮ ಜೊತೆ ಸ್ವಲ್ಪ ಮಿಂಗಲ್ ಆಗಿರೋದ್ರಿಂದ ನನಗೂ ಕೂಡ ಸ್ವಲ್ಪ ಮರಾಠಿ ಈಗ ಬರುತ್ತೆ ಆದರೆ ಅರ್ಥ ಕೂಡ ಆಗುತ್ತೆ ಜಾಸ್ತಿ ಏನಿಲ್ಲ ಬಂದಿದ್ದೀರಿ ಆದರೆ ಇನ್ನೂ ಹಸಿಯವ್ರಿ ಫ್ರೆಂಡ್ಸ್ ಅದ್ರ ಸಲುವಾಗಿ ಆಮೇಲೆ ತೊಗೊಂಡು ಒಯ್ದು ಬ್ಯಾಗ್ ಪ್ಯಾಕಿಂಗ್ ಮಾಡ್ಬೇಕು ರೀ ಅವ್ರದ್ದು ನಾಳೆ ಅವ್ರ ಪಪ್ಪ ಸುಟ್ಟಿ ಇರ್ತದ್ರಿ ಮನ್ಯಾಗ ಇರ್ತಾರೆ ಅವರೇ ಮಾಡ್ತಾರೆ ಇಸ್ತ್ರಿ ಬಟ್ಟೆ ಎಲ್ಲ ಅವ್ರಿಗೂ ಮಾಡ್ಲಿಕ್ಕೆ ಬರೋಂಗಿಲ್ಲ ನನಗೂ ಕೂಡ ತಳಕ್ಕೆ ಕೂತ್ ಬರೋಂಗಿಲ್ಲ ಅವ್ರ ಪಪ್ಪನೇ ಮಾಡ್ತಾರೆ ಇಸ್ತ್ರಿ ನಾಳೆ ಇಸ್ತ್ರಿ ಮಾಡಿ ಅವ್ರದ್ದೆಲ್ಲ ಪ್ಯಾಕಿಂಗ್ ಮಾಡ್ಬೇಕು ನೋಡ್ರಿ ನಾವು ಕೂಡ ಶನಿವಾರ ಹೊಂಟಿವಿ ಊರಿಗೆ 6 ಗಂಟೆಯಿಂದ ಮತ್ತೆ ಲಾಗ್ನ ಶುರು ಮಾಡ್ತಾ ಇದ್ದೀನಿ ರೀ 6 ಗಂಟೆ ಆಗಿದೆ ಟೈಮ್ ಈಗ ದೇವ್ರ ಮುಂದೆ ದೀಪಾದ ಹಚ್ಚಿ ಹೂವಿನ ಕಡ್ಡಿ ಅದು ಬೆಳ್ಕೊಂಡು ಈಗ ಒಂದಿಷ್ಟು ಪಾನಿಪುರಿ ಮಾಡಲ್ಲತ್ತಾರೆ ಹುಡುಗರು ಅದ್ರ ಸಂಬಂಧ ಪಾನಿಪುರಿ ಮಾಡೋದ್ರಕ್ಕಂತೇಳಿ ಲಾಗ್ನ ಚಾಲೂ ಮಾಡಿ ನೋಡ್ರಿ ಒಂದಿಷ್ಟು ಸಂಜೆ ಕಡೆಗೆ ಇಲ್ಲಾಂದ್ರೆ ಹೊರಗಡೆ ತಂದು ಕೊಡ್ರಿ ಎಲ್ಲ ಆಗ್ತಾರೆ ಅದಕ್ಕೋಸ್ಕರ ಮನೆಯಾಗ ಇದ್ದು ಪುರಿ ಇವು ಮಾಡ್ಕೊಂಡ್ರಕ್ಕಂತೀವಿ ಮಾಡ್ಲಾತಿ ನೋಡಿ ಫ್ರೆಂಡ್ಸ್ ಹಾಗೆ ಎಣ್ಣೆ ಕೂಡ ಕೈಲ ಬಿಟ್ಕೊಂಡಿದ್ರಿ ಒಂದೆರಡು ಬಟಾಟಿನ ಕುಕ್ಕರ್ ಕಚ್ಕೊಂಡಿದ್ರಿ ಒಂದೆರಡೇ ಬಟಾಟಿನ ಕುಕ್ಕರ್ ಕಚ್ಕೊಂಡಿದ್ರಿ ಈಗ ಪಾನಿಪುರಿ ಕಚ್ಕೊಂಡಿದ್ರಿ
ಬರ್ರಿ ಈಗ ಪಾನಿಪುರಿ ಕರ್ಕೊತೀನಿ. ನೋಡ್ರಿ ಎಷ್ಟು ಒಮ್ಮೆ ಹಾಕ್ಕೊಂಡೀನಿ, ಎಷ್ಟು ಕಡಾಯಿ ತುಂಬ ಬಂದ ಅಂತೇಳಿ. ಒಂದೆರಡು ಬಟಾಟಿನ ಕುದಿಸ್ಕೊಂಡಿನಿ ರೀ. ಬಟಾಟಿ ಕುದಿಸ್ಕೊಂಡಿರೋದಕ್ಕೆ ನಾನು ಒಂದಿಷ್ಟು ಖಾರಕ್ಕೆ ಅಂತೇಳಿ ಒಂದು ಸ್ವಲ್ಪನೇ ಕೆಂಪು ಖಾರನ ಹಾಕೋತಾ ಇದ್ದೀನಿ. ಹಾಗೆ ಒಂದು ಚಿಟಿಕೆ ಆಗೋಷ್ಟು ಗರಂ ಮಸಾಲಾನ ಹಾಕೋತಾ ಇದ್ದೀನಿ. ಒಂದಿಷ್ಟು ಬ್ಲ್ಯಾಕ್ ಸಾಲ್ಟ್ ಹಾಕೋತಾ ಇದ್ದೀನಿ ರೀ. ನೋಡಿಕೊಂಡು ಆಮ್ಚೂರ್ ಪೌಡ್ರನ್ನ ಹಾಕೋತಾ ಇದ್ದೀನಿ. ಒಂದಿಷ್ಟು ನಾನು ಆಮ್ಚೂರ್ ಪೌಡ್ರ್ ಹಾಕೋತಾ ಇದ್ದೀನಿ ರೀ. ಅಂದರೆ ಹುಳಿ ಹುಳಿ ಟೇಸ್ಟ್ ಆಗುತ್ತೆ ಅದು. ಹಾಗೆ ಒಂದಿಷ್ಟು ಕಟ್ ಮಾಡ್ಕೊಂಡಿರುವ ಉಳ್ಳಾಗಡ್ಡಿನ ಮಿಕ್ಸ್ ಮಾಡ್ಕೊತೀನಿ. ಒಂದು ಸ್ವಲ್ಪ ಟೊಮಾಟೊ ಕೂಡ ಮಿಕ್ಸ್ ಮಾಡಿಕೊಂಡು ನೋಡಿರಿ, ಇದ್ರಾಗ ಬಟಾಟಿ, ಉಳ್ಳಾಗಡ್ಡಿ, ಒಂದು ಸ್ವಲ್ಪನೇ ಟಮಾಟಿ, ಕೊತ್ತಂಬರಿ, ಕರಿಬೇವು, ಹಾಗೆ ಒಂದಿಷ್ಟು ಆಮ್ಚೂರ್ ಪೌಡ್ರ್, ಬ್ಲ್ಯಾಕ್ ಸಾಲ್ಟು, ಒಂದಿಷ್ಟು ಗರಂ ಮಸಾಲಾನ ಹಾಕ್ಕೊಂಡು ಮಿಕ್ಸ್ ಮಾಡಿ ಇಟ್ಕೊಂಡಿದ್ರಿ. ಇದು ಮಸ್ತ್ ಆಗುತ್ತೆ ನೋಡಿರಿ ಪಾನಿಪುರಿ ಒಳಗಿದು. ಬಟಾಟದು ಹಸಿ ಬಟಾಣಿ ಇದ್ರೂ ಕೂಡ ನಾವು ಕುದಿಸ್ಕೊಂಡು ಹಾಕ್ಕೋಬೋದು. ಅದ್ರ ಹಸಿ ಬಟಾಣಿ ಇರಲಿಲ್ಲ ರೀ, ಅದ್ರ ಸಲುವಾಗಿ ನಾನು ಬರೀ ಬಟಾಟಿನ ಕುದಿಸ್ಕೊಂಡಿದ್ದೀನಿ. ನೋಡಿರಿ, ಈಗ ಸ್ವೀಟ್ ಪಾನಿನ ಮಾಡ್ಲಾತೀನಿ. ಸ್ವೀಟ್ ಪಾನಿ ಮಾಡ್ಲಿಕ್ಕೆ ಒಂದಿಷ್ಟು ಬೆಲ್ಲನ ತೊಗೊಂಡಿನಿ. ನಾನು ಬೆಲ್ಲ ಕೂಡ ಹಾಕೋತಾ ಇದ್ದೀನಿ. ಹಾಗೆ ಒಂದಿಷ್ಟು ಹುಣಸೆ ರಸ ರೀ, ಇದನ್ನು ಮೊದಲೇ ಮಾಡಿಟ್ಕೊಂಡಿದ್ದೆ, ಡೈಲಿ ಅಡುಗೆಗೆ ಯೂಸ್ ಆಗುತ್ತೆ ಅಂತ ಹೇಳಿ ಇದನ್ನು ನಾನು ಸೇರಿಸ್ಕೊತಾ ಇದ್ದೀನಿ ರೀ. ಇದಕ್ಕೆ ನಾನು ಹಿಂದಿನ ವಿಡಿಯೋ ನೋಡಿದ್ರೆ ಗೊತ್ತಿರುತ್ತೆ ನಿಮಗೆ. ನಾನು ಒಂದಿಷ್ಟು ಟಿಪ್ಸ್ ಅದಾವೆ ವಿಡಿಯೋ ಹಾಕಿದ್ದೆ ರೀ, ನೋಡಿರಿ. ಅದ್ರಾಗ ಈ ರೀತಿ ನಾವು ಹುಣಸೆ ಪೇಸ್ಟ್ನ ಯಾವ ರೀತಿ ಮಾಡೋದಂತ ಶೇರ್ ಮಾಡ್ಕೊಂಡಿನಿ ಫ್ರೆಂಡ್ಸ. ಬೇಕಿದ್ದರೆ ನೀವು ಹೋಗಿ ನನ್ನ ಚಾನಲಲ್ಲಿ ಚೆಕ್ ಮಾಡ್ಕೋಬೋದು. ನಾವು ಈ ರೀತಿ ಮೊದಲೇ ರೆಡಿ ಮಾಡಿಟ್ಕೊಂಡ್ರೆ ಅಡುಗೆ ಮಾಡುವಾಗ ಈಸಿ ಆಗುತ್ತೆ ನೋಡಿರಿ. ಹುಣಸೆ ರಸನ ಮಾಡಿಟ್ಕೊಂಡಿದ್ನಲ್ರಿ, ಎಷ್ಟು ಹೆಲ್ಪ್ ಆಯ್ತು ನೋಡಿರಿ. ಅರ್ಜೆಂಟಲ್ಲಿ ಈ ರೀತಿ ಮಾಡುವಾಗ ನಮ್ಗೆ ಹೆಲ್ಪ್ ಆಗುತ್ತೆ. ಹಾಗೆ ನೋಡಿಕೊಂಡು ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ಸೇರಿಸ್ಕೊತಾ ಇದ್ದೀನಿ ರೀ. ಇದು ಒಂದು ಸ್ವಲ್ಪ ಬೆಲ್ಲ ಕರಗಿದ ಕೂಡಲೇ ಒಂದು ಜರ ಕುದಿದ್ರೆ ಇದು ಸ್ವೀಟ್ ಪಾನಿ ರೆಡಿ ಆಗುತ್ತೆ ನೋಡಿರಿ ಫ್ರೆಂಡ್ಸ. ಹೊರಗಡೆ ತಿನ್ನೋದಕ್ಕಿಂತ ಮನೆಯಲ್ಲೇ ಈ ಥರ ಮಕ್ಕಳಿಗೆ ಮಾಡಿಕೊಟ್ರೆ ಮಸ್ತ್ ಆಗುತ್ತೆ ನೋಡಿರಿ. ನೋಡಿರಿ, ಈಗ ನಾನು ಖಾರ ಚಟ್ನಿ ಮಾಡ್ಕೊಳತ್ತೀನಿ. ಖಾರದ ನೀರು ಇರ್ತದಲ್ರಿ ಪಾನಿಪುರಿ ಒಳಗೆ, ಇದು ಈ ರೀತಿ ರೆಡಿಮೇಡ ತಂದಿನಿ ರೀ. ಮನ್ಯಾಗ ಬೇಕಿದ್ರೆ ಪುದೀನ, ಹಸಿಮೆಣ್ಸಿನ್ಕಾಯಿ, ಶುಂಠಿ ಅದು ಹಾಕಿ ಮಾಡ್ಕೊಬೋದು. ಆದರೆ ನನ್ನ ಕಡೆ ಈಗ ಪುದೀನ ಇಲ್ಲರಿ, ಅದ್ರ ಸಲುವಾಗಿ ನಾನು ಇದು ಮನೆಯಲ್ಲಿರೋದನ್ನೇ ನೀರಲ್ಲಿ ಹಾಕೋತಾ ಇದ್ದೀನಿ. ನೋಡಿಕೊಂಡು ನೋಡಿರಿ, ಪಾನಿಪುರಿ ರೆಡಿ ಆಯ್ತು ನೋಡಿರಿ ಫ್ರೆಂಡ್ಸ. ಇದು ಖಾರದ ನೀರು ಅದರ, ಇದು ಪಾನಿ. ಇದು ಸ್ವೀಟ್ ಪಾನಿ ಅದ ರೀ. ಇದು ಸ್ವೀಟ್ ಪಾನಿ ಅದ. ಇದು ಬಟಾಟ ಹಾಗೆ ಸ್ವಲ್ಪ ಉಳ್ಳಾಗಡ್ಡಿ ಅದು ಮಿಕ್ಸ್ ಮಾಡ್ಕೊಂಡ್ನಲ್ರಿ, ಅದ ರೀ. ಬೇಕಿದ್ರೆ ಒಂದಿಷ್ಟು ಸಣ್ಣಗೆ ಕಟ್ ಮಾಡ್ಕೊಂಡಿರೋ ಉಳ್ಳಾಗಡ್ಡಿ, ಒಂದಿಷ್ಟು ಟೊಮಾಟೊ, ಈ ಸಣ್ಣನು ಸೇವ ತೊಗೊಂಡದ್ರಿ. ಪಾನಿಪುರಿ ನೋಡಿರಿ ರೆಡಿ ಆಗಿದೆ. ಈಗ ಪಾನಿಪುರಿ ರೆಡಿ ಆಯ್ತು ನೋಡ್ರಿ. ಎಲ್ಲರೂ ಕೂಡ ತಿಲ್ಲಕತ್ತಾರ. ಇವತ್ತಿನ ಸಂಜೆ ಪಾರ್ಟಿ ಪಾನಿಪುರಿ ರೀ. ಭಾಳ ದಿವಸ ಆಯ್ತು ರೀ ಫ್ರೆಂಡ್ಸ ಬೇಡ್ಲಕತ್ತವ್ರು. ನನಗೆ ಮಾಡೋದೇ ಆಗಿರಲಿಲ್ಲ, ಇವತ್ತು ಮಾಡಿದೆ ನೋಡಿರಿ. ಇನ್ನೆರಡು ದಿನದಾಗ ಅವರು ಕೂಡ ಸ್ಕೂಲಿಗೆ ಹೋಗ್ತಾರೆ ನೋಡಿ ಫ್ರೆಂಡ್ಸ. ನಮ್ಮ ಮನ್ಯಾಗ ಪದ್ಧತಿನೇ ಅದೇ ಅದ ರೀ, ಯಾಕಂದರೆ ಎಲ್ಲರಿಗೂ ಪಪ್ಪ ಅನ್ನೋ ಪದ್ಧತಿನೇ ಅದ ರೀ. ಅದ್ರ ಸಲುವಾಗಿ ಅವನು 7ನೇ ಪಪ್ಪ ಅಂತ ಹೇಳಿದೆ ರೀ ನಾನು. ನಿಮ್ಮ ಮನೆಯಲ್ಲಿ ನಿಮ್ಮ ಮೈದ್ನ ಹಾಗೂ ನಿಮ್ಮ ಫ್ಯಾಮ್ಲಿ ಒಳಗೆ ಎಲ್ಲರೂ ಇದೇ ರೀತಿ ಅಂತಿದ್ರೆ ನನಗೆ ದಯವಿಟ್ಟು ಕಮೆಂಟ್ ಮಾಡಿ ಹೇಳಿ. ನಿಮ್ಮ ಮನೆ ಪದ್ಧತಿ ಹೆಂಗದೆ ಅಂತೆ, ನೀವು ಯಾವ್ರಲಿಂದ ನೋಡ್ಲಕತ್ತೀರಂತ ಕೂಡ ಕಮೆಂಟ್ ಮಾಡಿ ಹೇಳಿ ಫ್ರೆಂಡ್ಸ್. ಬನ್ನಿ, ಇವತ್ತಿನ ಲಾಗ್ ಹೇಗೆ ಅನ್ನಿಸ್ತದೆ ದಯವಿಟ್ಟು ಕಮೆಂಟ್ ಮಾಡಿ. ಇಲ್ಲಿಗೆ ಇವತ್ತಿನ ಲಾಗ್ನ